ಇವತ್ತು ನಾನು ಒಂದು ಸ್ಪೆಷಲ್ ಇನ್ಫಾರ್ಮೇಷನನ್ನು ತೆಗೆದುಕೊಂಡು ಬರ್ತಾ ಇದ್ದೇನೆ. ಯಾರಿಗೆ ಅಂದರೆ, ಯಾರು ರಿಸರ್ವೇಷನ್ ಕ್ಲೇಮ್ ಮಾಡ್ತಾರೆ ಅಥವಾ ರಿಸರ್ವೇಷನ್ ಸರ್ಟಿಫಿಕೇಟನ್ನು ಮಾಡಿಸ್ಕೊಳ್ತೀರಾ, ಜಾಬ್ಗಿರ್ಬೋದು ಅಥವಾ ಯಾವುದೇ ಇನ್ಸ್ಟಿಟ್ಯೂಷನ್ ಅಡ್ಮಿಷನ್ಗಿರ್ಬೋದು, ಎಸ್ಪೆಷಲಿ ಸೆಂಟ್ರಲ್ ಗೌರ್ಮೆಂಟ್ ಸಲುವಾಗಿ EWS ಮತ್ತು OBC ಸರ್ಟಿಫಿಕೇಟ್ ಯಾರು ಮಾಡಿಸ್ಕೊಳ್ತಿದ್ದೀರಾ ಅಥವಾ ಯಾರು ಎನ್ಕ್ಲೋಸ್ ಮಾಡ್ತಾಯಿದ್ದೀರಾ ನಿಮ್ಮ ಅಪ್ಲಿಕೇಶನ್ ಜೊತೆ, ಆ ಸರ್ಟಿಫಿಕೇಟುಗಳು ಯಾವಾಗಿರಬೇಕು, ಯಾವ ನಿರ್ದಿಷ್ಟ ಟೈಮಿಗಿರಬೇಕು, ಹೇಗಿರಬೇಕು ಅನ್ನೋದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ನಿನ್ನೆ ಅಂದರೆ 14ನೇ ತಾರೀಕು ಏಪ್ರಿಲ್ 14ಕ್ಕೆ ಒಂದು ಜಡ್ಜ್ಮೆಂಟನ್ನು ಕೊಟ್ಟಿದೆ. ಅದರ ಪ್ರಕಾರ ನೀವು ಯಾವುದೇ ಜಾಬ್ ಅಥವಾ ಸೆಂಟ್ರಲ್ ಇನ್ಸ್ಟಿಟ್ಯೂಷನ್ ಅಡ್ಮಿಷನ್ಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಆ ಅಪ್ಲಿಕೇಶನ್ಗೆ ನಿಮಗೆ ಕಾಲ್ ಫಾರ್ಮ್ ಬಂದಿರುತ್ತಲ್ಲ ಅಥವಾ ನೋಟಿಫಿಕೇಷನ್ ಬಂದಿರುತ್ತಲ್ವ, ಜಾಬ್ ಇರ್ಬೋದು ಅಥವಾ ಅಡ್ಮಿಷನ್ಗಿರ್ಬೋದು, ಆ ನೋಟಿಫಿಕೇಷನ್ ಡೇಟಿನ ಒಳಗೆ ಲಾಸ್ಟ್ ಡೇಟ್ ಇರುತ್ತಲ್ಲ, ನೋಟಿಫಿಕೇಷನ್ನಲ್ಲಿ ಲಾಸ್ಟ್ ಡೇಟ್ ಇರುತ್ತಲ್ಲ, ಅದಕ್ಕೂ ಮುಂಚಿನ ಡೇಟಿನಲ್ಲಿ ನಿಮ್ಮ EWS ಸರ್ಟಿಫಿಕೇಟ್ ಅಂದರೆ ಇನ್ಕಮ್ ಮತ್ತು ಅಸೆಟ್ ಸರ್ಟಿಫಿಕೇಟ್ ಇರಬೇಕಾಗ್ತದೆ. ಇಲ್ಲ ಅಂದರೆ ಅದು ಇನ್ವ್ಯಾಲಿಡ್ ಆಗುತ್ತಂತೇಳಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆ. ಇದು ಕೆಲವು ಅಂಗನವಾಡಿ ಕಾರ್ಯಕರ್ತರು ತಾವು EWS ಅಂತ ಹೇಳಿ ಕಟ್ ಆಫ್ ಡೇಟ್ ನಂತರ ಪ್ರೊಡ್ಯೂಸ್ ಮಾಡಿದ ಸರ್ಟಿಫಿಕೇಟನ್ನು ಅದು ಅಕ್ಸೆಪ್ಟ್ ಮಾಡ್ಕೊಳ್ಳದೆ ಅವರ ಪ್ರಮಾಣ ಪತ್ರಗಳನ್ನ ರಿಜೆಕ್ಟ್ ಮಾಡಿರೋದರಿಂದ ಈ ಜಡ್ಜ್ಮೆಂಟ್ ಹೊರಬಂದಿದೆ. ಇದರ ಅರ್ಥ ಇಷ್ಟೇ, ಈಗ ನಿರ್ದಿಷ್ಟಪಡಿಸಿದ ದಿನಾಂಕ ಸಪೋಸ್ ಏಪ್ರಿಲ್ 25 ಲಾಸ್ಟ್ ಡೇಟ್ ಅಂತ ಇದ್ದರೆ, ಈ ಇಯರಿಗೆ ಈ ಕಟ್ ಆಫ್ನೊಳಗೆ ನಿಮ್ಮದು 25ರೊಳಗೆ ನಿಮ್ಮ ಸರ್ಟಿಫಿಕೇಟ್ ಇರಬೇಕಾಗುತ್ತೆ. ಇಲ್ಲ ಜನರಲ್ಲಾಗಿ ನೀವು ಹೇಳಬೇಕು ಅಂತಂದರೆ ಫೈನಾನ್ಷಿಯಲ್ ಇಯರ್ ನಿಮಗೆ ಗೊತ್ತಿರಬೇಕು, ಕ್ಯಾಲೆಂಡರ್ ಇಯರ್ ಬೇರೆ ಮತ್ತು ಫೈನಾನ್ಷಿಯಲ್ ಇಯರ್ ಬೇರೆ. ಕ್ಯಾಲೆಂಡರ್ ಇಯರ್ ಜನವರಿ 1ರಿಂದ ಡಿಸೆಂಬರ್ 31ರವರೆಗೆ ಇದು ಕ್ಯಾಲೆಂಡರ್ ಇಯರ್ ಅಂತಾರೆ. ಫೈನಾನ್ಷಿಯಲ್ ಇಯರ್ ಅಂದರೆ ಫೈನಾನ್ಷಿಯಲ್ ಇಯರ್ ಅಂತಂದರೆ ಏಪ್ರಿಲ್ 1ರಿಂದ ಮರು ವರ್ಷ ಮಾರ್ಚ್ 31ರವರೆಗೆ, ಅಂದರೆ 26-27 ಫೈನಾನ್ಷಿಯಲ್ ಇಯರ್ ತೆಗೆದುಕೊಂಡ್ರೆ 2026 ಏಪ್ರಿಲ್ 1ರಿಂದ ಪ್ರಾರಂಭವಾಗಿ 2027 ಮಾರ್ಚ್ 31ರವರೆಗೆ ಇದನ್ನು ನಾವು ಫೈನಾನ್ಷಿಯಲ್ ಇಯರ್ ಅಂತ ಕರಿತೇವೆ. ಎಕ್ಸಾಂಪಲ್, ಆಗಸ್ಟ್ನಲ್ಲಿ ಯಾವುದಾದ್ರೂ UPSC ಅಥವಾ ಯಾವುದೇ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಅಡ್ಮಿಷನ್ನಿಗೆ ನೋಟಿಫಿಕೇಷನ್ ಬಂದಿದೆ ಅಂತ ತಿಳಿದುಕೊಳ್ಳುವ ಏಪ್ರಿಲ್ ತಿಂಗಳಲ್ಲಿ, ಅದಕ್ಕೆ ನೀವು ಈ ಏಪ್ರಿಲ್ ನಂತರ ಮಾಡಿಸಿರುವಂಥ ನಿಮ್ಮ EWS ಅಥವಾ OBC ಸರ್ಟಿಫಿಕೇಟ್ ಅದಕ್ಕೆ ವ್ಯಾಲಿಡಿಟಿ ಇರುತ್ತದೆ. ಅಕಸ್ಮಾತ್ ಆಗಸ್ಟ್ ನಂತರ ನೋಟಿಫಿಕೇಷನ್ ಆಗಸ್ಟ್ ಮಂತ್ನಲ್ಲಿ ಇರ್ತದೆ, ನೀವೇನಾದ್ರು ಸೆಪ್ಟೆಂಬರ್ ನಂತರ ಆ ಸರ್ಟಿಫಿಕೇಟನ್ನು ಮಾಡಿಸಿದರೆ ಅದು ಇನ್ವ್ಯಾಲಿಡ್ ಆಗುತ್ತೆ. ಅಥವಾ ಲಾಸ್ಟ್ ಇಯರ್ 25-26 ಫೈನಾನ್ಷಿಯಲ್ ಇಯರ್ ಸರ್ಟಿಫಿಕೇಟ್ ಏನಾದರೂ ನಿಮ್ಮ ಹತ್ರ ಇದ್ದರೂ ಕೂಡ ಅದು ಇನ್ವ್ಯಾಲಿಡ್ ಆಗುತ್ತದೆ. ಇದರ ಅರ್ಥ ಇಷ್ಟೇ, ನೀವು ಸೆಂಟ್ರಲ್ ಗೌರ್ಮೆಂಟಿಗೆ ಯಾವುದೇ ಜಾಬ್ಗೆ ಅಥವಾ ಯಾವುದೇ ಇನ್ಸ್ಟಿಟ್ಯೂಷನ್ನ ಅಡ್ಮಿಷನ್ನಿಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ, ರಿಸರ್ವೇಷನ್ ಕ್ಲೇಮ್ ಮಾಡಬೇಕು ಅಂತಂದರೆ ನಿಮ್ಮ ಸರ್ಟಿಫಿಕೇಟ್ ಆ ಫೈನಾನ್ಷಿಯಲ್ ಇಯರ್ನ ಅವಧಿಯೊಳಗೆ ಇರಬೇಕು. ಮತ್ತು ನಿಮ್ಮ ಸರ್ಟಿಫಿಕೇಟ್ ನೀವು ಹಾಕುವಂಥ ನೋಟಿಫಿಕೇಷನ್ನ ಕಟ್ ಆಫ್ ಲಿಸ್ಟ್ ಅಥವಾ ಲಾಸ್ಟ್ ಡೇಟ್ ಅಂತೀವಲ್ಲ, ಆ ಲಾಸ್ಟ್ ಡೇಟಿನ ಒಳಗೆ ಇದ್ದರೆ ಮಾತ್ರ ಅದಕ್ಕೆ ವ್ಯಾಲಿಡಿಟಿ ಇರುತ್ತೆ. ಇಲ್ಲ ಅಂತಂದರೆ ಅದನ್ನು ರಿಜೆಕ್ಟ್ ಮಾಡಲಾಗುತ್ತದೆ. ಅದಕ್ಕಾಗಿ ಇನ್ನು ಮುಂದೆ ಈಗ ವ್ಯಾಲಿಡಿಟಿ ಇದೆ ಅಂತ ಹೇಳಿ ಓಲ್ಡ್ ಸರ್ಟಿಫಿಕೇಟನ್ನು ಹಾಕಬಾರ್ದು. ಎರಡನೇದು, ನೋಟಿಫಿಕೇಷನ್ ಲಾಸ್ಟ್ ಡೇಟ್ ನಂತರ ಆಮೇಲೆ ತೆಗೆದುಕೊಂಡು ಅದನ್ನು ನೀವು ಕ್ಲೇಮ್ ಮಾಡಿದರೆ ಅದು ವ್ಯಾಲಿಡಿಟಿಯನ್ನು ಕಳೆದುಕೊಂಡಿರುತ್ತೆ. ಅದಕ್ಕಾಗಿ ಇನ್ಮೇಲೆ EWS ಮತ್ತು OBC ಕ್ಯಾಂಡಿಡೇಟ್ಸ್ ಹೂ ವಾಂಟ್ ಟು ಕ್ಲೇಮ್ ದ ರಿಸರ್ವೇಷನ್, ಪ್ಲೀಸ್ ರಿಮೆಂಬರ್ ದ್ಯಾಟ್ ದಿಸ್ ಫೈನಾನ್ಷಿಯಲ್ ಇಯರ್ ಸರ್ಟಿಫಿಕೇಟ್ ವ್ಯಾಲಿಡಿಟಿ ಮತ್ತು ಕಟ್ ಆಫ್ ಡೇಟ್ ಒಳಗೆ ನಿಮ್ಮ ಸರ್ಟಿಫಿಕೇಟ್ ಇದ್ದರೆ ಮಾತ್ರ ಅದಕ್ಕೆ ಒಂದು ಮಾನ್ಯತೆ ಇರುತ್ತದೆ. ಇಲ್ಲ ಅಂತಂದರೆ ಇನ್ವ್ಯಾಲಿಡ್ ಅಥವಾ ಲ್ಯಾಪ್ಸ್ ಅಂತ ಅದನ್ನು ಪರಿಗಣಿಸಲಾಗುತ್ತದೆ. ಅದಕ್ಕಾಗಿ ನಿಮಗೆ ಹೇಳೋದಿಷ್ಟೇ, ಈ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟನ್ನು ನೀವು ನೆನಪಿನ ಇಟ್ಟುಕೊಂಡು ನೀವು ಯಾವುದೇ ಅಪ್ಲಿಕೇಶನ್ ಸೆಂಟ್ರಲ್ ಗೌರ್ಮೆಂಟಿಗೆ ಜಾಬ್ ಅಥವಾ ಅಡ್ಮಿಷನ್ನಿಗೆ ಹಾಕಬೇಕಾದ್ರೆ ನಿಮ್ಮ ಈ OBC ಅಥವಾ EWS ಸರ್ಟಿಫಿಕೇಟ್
ಗಳು ಆ ನೋಟಿಫಿಕೇಷನ್ ಲಾಸ್ಟ್ ಡೇಟ್ಗಿಂತ ಮುಂಚೆ ಇರಬೇಕು, ಇಲ್ಲಾಂದರೆ ಆ ಫೈನಾನ್ಷಿಯಲ್ ಇಯರ್ನಲ್ಲಿ ಮಾಡಿಸಿದ್ದಿರಬೇಕು. ಹೀಗಿದ್ದಾಗ ಮಾತ್ರ ಅದಕ್ಕೆ ಒಂದು ಮಾನ್ಯತೆ ಸಿಗುತ್ತದೆ ಮತ್ತು ನಿಮಗೆ ಮೀಸಲಾತಿ ಸಿಗುತ್ತದೆ, ನಿಮಗೆ ಅದರ ಲಾಭ ಆಗುತ್ತದೆ ಅಂತ ಹೇಳ್ತಾ ನಾನು ಈ ಒಂದು ಮಾಹಿತಿಯನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.